ಎರಡು ಮನಸ್ಥಿತಿಯ ಜನರಿರ್ತಾರೆ. ನಿತ್ಯ ಕಲಿಯೋದಿರುತ್ತೆ ಅನ್ನುವಂಥ ಮನೋಭಾವದ ಕೆಲವರಿದ್ದರೆ, ಹಲವರು ನನಗೆಲ್ಲ ಗೊತ್ತಿದೆ, ನನಗೆ ಯಾರೂ ಪಾಠ ಮಾಡಬೇಕಾಗಿಲ್ಲ, ನನಗೇ ಪಾಠ ಮಾಡ್ತಾರೆ, ಈ ಥರದ ಮನೋಭಾವ ಇರುತ್ತೆ. ಆದರೆ ಗುರುಜಿ ನೀವು ಹೇಳ್ತೀರಿ ಜಗತ್ತಿನಲ್ಲಿ ತಿಳ್ಕೊಳ್ಬೇಕಾಗಿದ್ದು ಬಹಳಷ್ಟಿದೆ ಅಂತ. ಏನದು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಒಂದು ರೀತಿ ವಿಚಿತ್ರವಾದ ಮಾತು ಅನ್ನಿಸಬಹುದು. ಜಗತ್ತಿಗೆ ತಿಳಿದೇ ಇರತಕ್ಕಂಥದ್ದು ಕೂಡ ಇದೆ ಅಂದರೆ ಯಾವುದಿರಬಹುದು, ಅಥವಾ ಇದ್ರೂ ಕೂಡ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲೋ, ಇವ್ರಿಗೆ ಮಾತ್ರ ಗೊತ್ತಾಯ್ತಾ? ಪ್ರಶ್ನೆ ಬರುತ್ತಲ್ಲ, ಯಾರು ಯಾಕೆ ಹೇಳಿಲ್ಲ, ಇವ್ರಿಗೆ ಮಾತ್ರ ಗೊತ್ತಾ? ಈ ಪ್ರಶ್ನೆಗಳಿಗೆ ಒಂದೇ ಉತ್ತರ ಏನಪ್ಪ ಅಂದರೆ, ವಿಚಾರವನ್ನು ಮುಂದೆ ಇಡೋಣ. ಆರಿಸ್ಕೊಳ್ಳೋದು, ಬಿಡೋದು, ಅರ್ಥ ಮಾಡ್ಕೊಳ್ಳೋದು, ಸತ್ಯ ಅಸತ್ಯ ಹೇಳೋದು ಅವ್ರಿಗೆ ಸೇರಿತು. ಇಲ್ಲಿ ವಿಷಯಕ್ಕೆ ಬರೋದೇ ಆದರೆ, ನಾವು ಎಲ್ಲದರ ಬಗ್ಗೆ ತಿಳಿತಾ ಇದ್ದೀವಿ. ಏನು ಮುಂದೆ ಹೋಗಿದ್ದೀವಿ, ವೈಜ್ಞಾನಿಕವಾಗಿ ತುಂಬ ಮುಂದುವರೆದಿದ್ದೀವಿ, ಹಣ ಮಾಡ್ತಾ ಇದ್ದೀವಿ, ಬಡತನವನ್ನು ಹೋಗಲಾಡಿಸಿ ಮುಂದೆ ಹೋಗಿದ್ದೀವಿ, ಸಾಕಷ್ಟು ಕೊಂಡಾಡ್ಕೊಂಡು ಖುಷಿ ಪಡ್ತಾ ಇದ್ದೀವಿ ಕೂಡ. ಆದರೆ ಇಲ್ಲಿ ಒಂದು ಪ್ರಶ್ನೆ ಹಾಕ್ಕೋಬೇಕು. ದೇಹ ನನ್ನದು, ಮನಸ್ಸು ನನ್ನದು ಅಂತ ಹೇಳ್ತೀವಿ, ಹೌದಾ? ದೇಹ ನನ್ನದು ಅಂದ ಮೇಲೆ ದೇಹದ ಬಗ್ಗೆ ತಿಳಿದಿದ್ರೆ ಮಾತ್ರ ಅದನ್ನು ಹೇಳಬೇಕು, ಹೌದಲ್ಲ? ನನ್ನ ದೇಹ ಸರಿ, ದೇಹದ ಬಗ್ಗೆ ತಿಳ್ಕೊಂಡಿದ್ಯಾ? ತಿಳ್ಕೊಂಡ ಮೇಲೆ ನಂದು ದೇಹ ಅಂತ ಹೇಳಬೇಕು. ಅಂದರೆ ದೇಹ ಹೇಳಿದ ಮತ್ತೆ ಕೇಳಬೇಕು. ಅದೇ ಹೇಳ್ತೀನಿ. ದೇಹ ಈಗ ಉದಾಹರಣೆ ಏನಾಗಿದೆ ಅಲ್ಲಿ ನಾವು ತಿಳ್ಕೊಳ್ತಾ ಇರ್ತಕ್ಕಂಥ ವಿಚಾರ ಏನಂದರೆ, ದೇಹ ಒಂದು, ಮನಸ್ಸು ಒಂದು ಅಂತಕ್ಕಂಥದ್ದು. ಅದು ಮಧ್ಯದಲ್ಲಿ ಒಂದು ಬ್ರೇಕ್ ಹಾಕಿ ನಾವು ವೇಟಿಂಗ್ ಲಿಸ್ಟ್ ಇಟ್ಬಿಟ್ಟಿದ್ವಿ. ಆ ಸರಿ ತಪ್ಪು ಆಮೇಲೆ ಪ್ರಶ್ನೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ದೇಹದ ಬಗ್ಗೆ ತಿಳ್ಕೋಬೇಕಾ ತಿಳ್ಕೊಬಾರ್ದ ಫಸ್ಟ್ ನಾವು ಡಿಸೈಡ್ ಮಾಡಬೇಕು. ನಿಜ, ಹೌದಲ್ಲ? ಆ ದೇಹದ ಹಸಿವು ಯಾವುದು? ದೇಹದ ಹಸಿವು ಯಾವುದು? ಮನಸ್ಸಿನ ಹಸಿವು ಯಾವುದು? ಇದು ತಿಳ್ಕೊಬೇಕಾ ಬೇಡವಾ? ಖಂಡಿತ ಬೇಕಾಗಿದೆ. ಈಗ ಮೊದಲನೇದಾಗಿ ಮನಸ್ಸಿನ ಹಸಿವು ಯಾವುದು ಅಂದರೆ ಆಸೆ, ಹೌದಲ್ಲ? ಮನಸ್ಸು ಅದೇ ತಾನೇ ಕೇಳೋದು, ಏನೆಲ್ಲ ಬೇಕು ಎಲ್ಲ ಬೇಕು. ಹೌದು, ಖಂಡಿತ ಬೇಕು ಅಲ್ವಾ? ಮನಸ್ಸಿನ ಆಸೆ ಹಸಿವು ಒಪ್ಕೋಬಹುದು. ದೇಹದ ಹಸಿವು ಯಾವುದು? ನಾವು ಹಸಿವು ಆದರೆ ಊಟ ಮಾಡ್ತೀವಿ ಅಷ್ಟೇ ತಿಳ್ಕೊಂಡಿರೋದು, ಹೌದಲ್ಲ? ನಿಜವಾಗಿಯೂ ತಿಳ್ಕೊಬೇಕಾದದ್ದು ಅತಿ ಮುಖ್ಯವಾದ ಪ್ರಶ್ನೆ, ದೇಹದ ಹಸಿವು ಯಾವುದು? ಕ್ವಶನ್ ಮಾರ್ಕ್ಗೆ ಉತ್ತರ ಆಮೇಲೆ ಮಾಡಿದ್ರೆ ಆಯ್ತು ಬಿಡು, ನಾಳೆ ಮಾಡಿದ್ರೆ ಆಯ್ತು ಬಿಡು, ಇನ್ಯಾವಾಗಲೂ ಮಾಡಿದ್ರೆ ಆಯ್ತು ಬಿಡು, ಕೊನೆಗೆ ಆಗಲ್ಲಪ್ಪ ನನಗೆ ತುಂಬ ಬೇಜಾರು. ಇದು ದೇಹದ ಹಸಿವು. ಇದು ಮಕ್ಕಳಲ್ಲೂ ಇದೆ, ದೊಡ್ಡವರಲ್ಲೂ ಇದೆ. ಹೌದು. ಈಗ ಇದಕ್ಕೆ ರಿಪೇರಿ ಯಾವಾಗ? ಮನಸ್ಸು ಮಾಡು, ದೇಹ ಬೇಡ. ಹೌದು. ಈಗ ದೇಹದ ಯಾತನೆ ಅಂತಕ್ಕಂತಹ ವಿಚಾರಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಏನೋ ನೋವಾಗ್ತಾ ಇರುತ್ತೆ, ಹಿಂಸೆ ಆಗ್ತಾ ಇರುತ್ತೆ. ಇದರಿಂದ ಯಾವ್ದು ಕೆಡುತ್ತೆ? ಮನಸ್ಸು ಕೆಡುತ್ತೆ. ಇಲ್ಲಿ ಬೇರೆ ಬೇರೆ ಆಗಿರೋದು. ದೇಹದ ಬಗ್ಗೆ ನಾವು ತಿಳ್ಕೊಂಡಾಗ ಮನಸ್ಸು ಯಾವ ಕಾರಣಕ್ಕೂ ಒಂದೇ ಆಗತ್ತೆ, ದೇಹ ಮನಸ್ಸು ಒಂದೇ ಆಗತ್ತೆ. ನಾವು ಬೇರೆ ಬೇರೆ ಆಗೋದು ಕಾರಣ ಏನು ಅಂದರೆ, ದೇಹದಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ರಿಪೇರಿ ಮಾಡ್ಕೊಳ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಮಟ್ಟಕ್ಕೆ ಹೋಗದೇ ಇರುವ ಕಾರಣ ಮನಸ್ಸು ಬೇರೆ, ದೇಹ ಬೇರೆ, ಗಂಡ ಬೇರೆ, ಹೆಂಡತಿ ಬೇರೆ. ಆ ಗಂಡ ಹೆಂಡತಿ ಯಾಕೆ ಬೇರೆ ಬರುತ್ತೆ ಅಂದರೆ, ಹೆಂಡತಿಗೆ ರುಚಿ ಬೇರೆ, ಗಂಡನ ರುಚಿನೇ ಬೇರೆ. ಆಯ್ತಾ? ಹೌದಾ ಅಲ್ವಾ? ಈಗ ಬೇರೆ ರುಚಿ ಆದ್ಮೇಲೆ ಅವರಿಬ್ರು ಹೇಗೆ ಅಡ್ಜಸ್ಟ್ ಆಗಿ ಇರ್ತಾರೆ? ಎಲ್ಲದರಲ್ಲೂ, ಊಟ ಮಾಡೋದಲ್ಲಿರ್ಬೋದು, ಇಷ್ಟಪಡೋದಲ್ಲಿರ್ಬೋದು. ಇಲ್ಲಿ ಈಗ ಮದುವೆನೂ ಮಾಡ್ತೀವಿ. ಈ ಹುಡುಗನಿಗೆ ಈ ಹುಡುಗಿ ಮಾಡಿದ್ರೆ ತುಂಬಾ 100 ವರ್ಷ ಬಾಳಿ ಬದುಕ್ತಾರೆ ಅಂತಾನು ಮದುವೆನೂ ಮಾಡ್ತೀವಿ. ಆದರೆ ಮನಸ್ಸಿನ ರುಚಿಯನ್ನ ತಿಳಿದಿಲ್ಲ. ಅದಕ್ಕೆ ಅವರಿಬ್ರು ಒಂದಾಗಕ್ಕೆ ಅವಕಾಶ ಆಗಿಲ್ಲ. ಹೆಂಗೋ ಎಳ್ಕೊಂಡು ಪಡ್ಕೊಂಡು ಹೋಗ್ತಿರ್ತಾರೆ, ಇನ್ನೇನು ಕಟ್ಕೊಂಡು ಆಯ್ತಲ್ಲ ಅಂತ. ಇಷ್ಟನೇ ಆಗ್ತಾ ಇರೋದು. ಆದರೆ ಈ ಸತ್ಯವನ್ನು ಇಷ್ಟಿಷ್ಟು ಸೇರ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಇಷ್ಟಕ್ಕೆಲ್ಲ ಒಂದು ಮೂಲ ಕಾರಣ, ಒಂದು ಸಿದ್ಧಾಂತ ಇದೆ. ಏನದು? ಒಂದು ಮಗು ಹುಟ್ಟಿದ್ರೆ ಅದಕ್ಕೆ ಒಂದು ಜನನದ ಸಮಯವನ್ನು ನಾವು ಯಾವುದಕ್ಕೆ ಬಳಸ್ಕೋತೀವಿ? ಒಂದು ಮಗು ಹುಟ್ಟತ್ತೆ, ಹೌದು, ಜನನದ ಸಮಯ. ಅದನ್ನು ನಾವು ಏನು ಗುರುತು ಮಾಡ್ಕೋತೀವಿ? ನಕ್ಷತ್ರ ಅಂತ ತಗೋತೀವಿ. ಹೌದು. ಈ ನಕ್ಷತ್ರನ ಏನಕ್ಕೆ ಬಳಸ್ತಾ ಇದ್ದೀವಿ ನಾವು? ಮಗುವಿನ ಭವಿಷ್ಯಕ್ಕಾಗಿ ನಕ್ಷತ್ರವನ್ನು ತಿಳಿಯಬೇಕು. ಇದು ಮೂರ್ಖತನದ ಪರಮಾವಧಿ. ಆದರೆ ಅರ್ಥ ಮಾಡಿಕೊಂಡ್ರೆ ಇದು ಎಷ್ಟರ ಮಟ್ಟಕ್ಕೆ ನಾವು ದೇಶದಲ್ಲಿ ಇವತ್ತಿಂದಲ್ಲ ಎಷ್ಟು ನಮ್ಮ ಭೂಮಿ ಉತ್ಪತ್ತಿಯಾಗಿ ನಾವು ಉತ್ಪತ್ತಿಯಾದ ಭೂಮಿಯಿಂದ
ಈ ಸತ್ಯ ನಾವು ಇನ್ನೂ ತಿಳ್ಕೊಳಕ್ಕೆ ಆಗಿಲ್ವಾ ಅಂತ ಡಿಸೈಡ್ ನೀವು ಮಾಡ್ಕೊಳ್ಳಿ, ನಾನು ಹೇಳಲ್ಲ. ನಕ್ಷತ್ರದಿಂದ ಮಗುವಿನ ಭವಿಷ್ಯ, ನಕ್ಷತ್ರದಿಂದ ಗಂಡ ಹೆಂಡತಿಯ ಭವಿಷ್ಯ,